ಹೆಂಗೆ ಹೇಳ್ಬಿಡ್ತಾರೆ ನೋಡಿ. ಬಿ ಜೆ ಪಿ ಕಾಲದಲ್ಲಿ ಆಗಿಲ್ವಂತ ಇವರು ಯಾರು, ಸಿದ್ದರಾಮಯ್ಯನವರು. ಬಾಕಿ ಯಾರೇ ಹೇಳಿದರೂ ಕೂಡ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅವರ ಯೋಗ್ಯತೆ ಅಷ್ಟು ಅಂತೇಳಿ. ಬಟ್ ಸಿದ್ದರಾಮಯ್ಯನವರು ಆ ಥರ ಹೇಳಬಾರ್ದಾಗಿತ್ತು. ಅದು ಮಹಾ ಅಪರಾಧಪ್ಪ, ಅದು ಆಗಬಾರ್ದು. ಖಂಡಿತವಾಗಲೂ ಅದರ ವಿರುದ್ಧ ಆ ಒಂದು ಮಾತು ಯಾಕೆ ಬರಲ್ಲ? ಅದಕ್ಕೆ ವಿರೋಧ ಪಕ್ಷದ ನಾಯಕ ನಾವು ಯಾಕೆ ನಿಮ್ಮ ಕಾಲಾವಧಿ ಕೊಡ್ಲಾ? ನಾನು ಲಿಸ್ಟು ಹಿಂದೂಗಳು ಸೇಫ್ ನಿಮ್ಮ ಕಾಲದಲ್ಲಿಂದ ನೀವು ಹೇಳ್ತಾ ಇದ್ರಲ್ಲ ಬಿ ಜೆ ಪಿಯವರು. ಪ್ರವೀಣ್ ನಟ್ಟಾರ್ ಯಾವ ಸಂದರ್ಭದಲ್ಲಿ ಹತ್ಯೆ ಆಯಿತು? ಶಿವಮೊಗ್ಗದಲ್ಲಿ ಶಿವ ಯಾವ ಕಾಲದಲ್ಲಿ ಹತ್ಯೆ ಆಯಿತು? ರಾಜಕೀಯ ಮಾಡಬೇಡಿ, ಸಮಾಜದ ಹಿತದೃಷ್ಟಿಯಿಂದ ಕೆಲವು ವಿಚಾರಗಳಲ್ಲಿ ರಾಜಕೀಯ ಮಾಡಬೇಡಿ ದಯವಿಟ್ಟು. ಹಗರಣಗಳು ಮತ್ತೊಂದು ತೆಗಿರಿ, ಮಾತಾಡಿ, ಮೂಢ ಹಗರಣನ ಮಾತಾಡಿ. ಇನ್ನೊಂದು ಬೇರೆ ಯಾವುದೇ ಹಗರಣಗಳು, ವಾಲ್ಮೀಕಿ ಹಗರಣನ ಮಾತಾಡಿ. ಹೆಣ್ಣುಮಕ್ಕಳ ವಿಚಾರದಲ್ಲಿ ಯಾವತ್ತೂ ಕೂಡ ಅದು ಒಳ್ಳೆಯದಲ್ಲ. ಆಮೇಲೆ ಹಾಗಿದ್ರೆ ಬಿಟ್ಬಿಡಿ. 50% ಹೆಣ್ಮಕ್ಳೇ ಇದ್ದಾರಲ್ಲ, ನೀವೇ ಯಾಕೆ ಹಾಕಬೇಕು ಮುಖ್ಯಮಂತ್ರಿಗಳು? ಎಷ್ಟಿದ್ದಾರೆ? 33 ಕ್ಯಾಬಿನೆಟ್ನಲ್ಲಿ ಎಷ್ಟು ಮಹಿಳಾ ಮಂತ್ರಿಗಳಿದ್ದಾರೆ? 50% ಕೊಡಿ. ಅದಾಗಲ್ವ ನಿಮಗೆ? ಓಟ್ ಬೇಕಾ ಅವ್ರದ್ದು? 2,000 ರೂಪಾಯಿ ಕೊಟ್ಬಿಟ್ಟು ಇವತ್ತು ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು ಅದೇ ಹೆಣ್ಣುಮಕ್ಕಳು ಓಟ್ ಹಾಕಿದ ಕಾರಣಕ್ಕಾಗಿ. ಸಿದ್ದರಾಮಯ್ಯನವರೇ, ಸಮಬಾಳು ಸಮಪಾಲು ಅಂತಂದರೆ ಕೇವಲ ಗಂಡಸರಿಗೆ ಮಾತ್ರವಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ. ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ. ಯಾವುದೋ ಕಾಂಜಿ ಪಿಂಜಿ ರಾಜಕಾರಣಿ ಮಾತಾಡಿದರೆ ಬೇರೆ ವಿಚಾರ. ಸಿದ್ದರಾಮಯ್ಯನವ್ರ ಹತ್ರ ನಿರೀಕ್ಷೆ ಮಾಡಿರಲಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಅಥವಾ ರೇಪ್ ವಿಚಾರ ಬಗ್ಗೆ, ಅತ್ಯಾಚಾರ ವಿಚಾರದ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ. ಬಿ ಜೆ ಪಿ ಅವಧಿಯಲ್ಲಿ ಅತ್ಯಾಚಾರಗಳು ನಡೆದೇ ಇಲ್ವಾ? ಇದು ನೀವು ಹೇಳುವ ಮಾತಾ ಸಿದ್ದರಾಮಯ್ಯನವರೇ? ಘನವೆತ್ತ ಮುಖ್ಯಮಂತ್ರಿ ಬಾಯಲ್ಲಿ ಇದೆಂಥ ಅಪಭ್ರಂಶ. ರಾಜ್ಯದಲ್ಲಿ ಕಳೆದ ವರ್ಷ ಕೂಡ ಹೆಚ್ಚಾಗಿತ್ತು ಕ್ರೈಮ್ ರೇಟ್. ಬನ್ನಿ, ಆಗಿದ್ರೆ ನಾನು ಹೇಳಿದ್ನಲ್ವಾ, ಬಿ ಜೆ ಪಿ ಅವಧಿ ಕಾಂಗ್ರೆಸ್ ಅವಧಿ ತೋರಿಸೇ ಬಿಡ್ತೀನಿ. ನನಗೆ ನಿಮ್ಮ ಪಾರ್ಟಿಗಳು ಬೇಕಾಗಿಲ್ಲ. 2022 ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದ ಕಾಲ. 2022 ಬಿ ಜೆ ಪಿ ಅಧಿಕಾರದಲ್ಲಿದ್ದ ಕಾಲ 550 ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. ಬಿ ಜೆ ಪಿ ಮಿಸ್ಟರ್ ಅಶೋಕ್ ಲೆಕ್ಕ ಕೊಡ್ತೀನಿ ನಾನು. ಅವ್ರು ಹೇಳಿದಾಗ ನೀವು ಸಾಕ್ಷಿ ಅಮರಿಸಿದ್ದು ಎಲ್ಲರೂ ಕೂಡ ನಮ್ಮನ್ನು. 2023 ಅರ್ಧ ಬಿ ಜೆ ಪಿ ಅರ್ಧ ಕಾಂಗ್ರೆಸ್ ಕಾಲಾವಧಿ 606 ಮಹಿಳೆಯರ ಮೇಲೆ ರೇಪ್ ಅತ್ಯಾಚಾರ. 2024 4 ತಿಂಗಳಲ್ಲಿ 190 ಮಹಿಳೆಯರ ಮೇಲೆ ರೇಪ್. 2022 ಬಿ ಜೆ ಪಿ ಕಾಲಾವಧಿಯಲ್ಲಿ 5,764 ದೌರ್ಜನ್ಯ ಪ್ರಕರಣಗಳು ನಡೆಯಿತು. 2023ರಲ್ಲಿ 6,444 ದೌರ್ಜನ್ಯ ಕೇಸ್ ದಾಖಲಾಗಿದೆ. 2024 4 ತಿಂಗಳಲ್ಲಿ ನಿಮ್ಮ ಅವಧಿಯಲ್ಲಿ 2,326 ದೌರ್ಜನ್ಯ ಕೇಸ್. 2024 ಜನವರಿಯಿಂದ ಮೇ ಆರಂಭದವರೆಗೆ ಲೆಕ್ಕ ಇದು. 4 ತಿಂಗಳಲ್ಲಿ ಸುಮಾರು 430 ಕೊಲೆ, 198 ರೇಪ್ ನಡೆದವು. ಇಷ್ಟು ಮಾಹಿತಿ ಕೊಟ್ಟಿದ್ದು ಕರ್ನಾಟಕ ಪೊಲೀಸರು. ರೇಪ್ ಪ್ರಕರಣದಲ್ಲೂ ಹಾಗಂತ ಆಗಿಲ್ವೋ, ಕೊಲೆ ಆಗಿಲ್ವೋ, ರೇಪ್ ಆಗಿಲ್ವೋ, ಆಗಿದೆ, ಆಗ್ತಾ ಇರುತ್ತೆ. ಆದರೆ ಒಂದು ಭಯ ಬೇಕಲ್ಲ. ಒಬ್ಬ ಗೃಹ ಮಂತ್ರಿ ಏನು ಹೇಳಬೇಕು ಯಾವತ್ತೂ ಕೂಡ? ಯಾರ್ರೀ ಸಮಾಜಘಾತುಕ ಶಕ್ತಿಗಳು ಯಾರೇ ಆಗಿರಲಿ, ನಮ್ಮ ಪಾರ್ಟಿಯವನಾಗಿರಲಿ, ಆ ಪಾರ್ಟಿಯವನಾಗಿರಲಿ, ಆ ಧರ್ಮದವನಾಗಿರಲಿ, ಈ ಧರ್ಮದವನಾಗಿರಲಿ, ಆ ಜಾತಿ ಈ ನೋಡಲ್ಲ ರೀ, ಕಾನೂನು ರೀ, ಇಂಥ ಮಾತು ಬರಬೇಕು ಸರ್. ಹಾಗಿದ್ರೆ ಬಿ ಜೆ ಪಿ ಅವಧಿಯಲ್ಲಿ ಆಗಿದ್ದು ತಪ್ಪು, ನಿಮ್ಮ ಅವಧಿಯಲ್ಲಿ ಕರೆಕ್ಟ್ ಅಂತನಾ ಸಿದ್ದರಾಮಯ್ಯನವರೇ? ಬಿ ಜೆ ಪಿ ಸರ್ಕಾರದಲ್ಲಿ ರೇಪ್ ಆಗೇ ಇಲ್ವಾ ಅಂದ್ರೆ ಏನರ್ಥ? ಒಂದು ಮಾತು ಉದಾಹರಣೆ ನಿಮಗೆ ನೆನಪಿಸ್ತೀನಿ. ನಿಮ್ಮ ಮಗ ತೀರ್ಕೊಂಡಾಗ ಪಕ್ಷ ಭೇದ ಮರೆತು ಇಡೀ ರಾಜ್ಯದ ಜನಕ್ಕೆ ಬೇಸರ ಆಗಿದೆ. ಸದಾನಂದ ಗೌಡರು ಬಂದು ಸಮಾಧಾನ ಮಾಡಿದ್ರು, ಅವ್ರದ್ದು ಮಗ ತೀರ್ಕೊಳ್ಳಿ. ನಿಮ್ಮ ಮಗ ಬೆಲ್ಜಿಯಮಲ್ಲಿದ್ದರು. ಐ ಥಿಂಕ್ ಸುಷ್ಮಾ ಸ್ವರಾಜ್ ವಿದೇಶಾಂಗ ಮಂತ್ರಿ. ಬೆಲ್ಜಿಯಂ ಬಹಳ ದೂರ. ತಕ್ಷಣವೇ ಆ ಪಾರ್ಥಿವ ಶರೀರವನ್ನು ತರಲಾಯಿತು. ಒಬ್ಬ ಮುಖ್ಯಮಂತ್ರಿಯ ಮಗ. ಎಲ್ಲೂ ಯಾವತ್ತೂ ಕಣ್ಣೀರು ಹಾಕದವರು ಅವತ್ತು ಕಣ್ಣೀರು ಹಾಕಿದ್ರಿ ನೀವು.
ನಿಮ್ಮನ್ನು ಆ ಥರ ನಾವು ನೋಡಿದವರಲ್ಲ. ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿಯಿಂದ ನೀವು ವರ್ಣಕ್ಕೆ ಬಂದಾಗ ಒಮ್ಮೆ ಕಣ್ಣೀರು ಹಾಕಿದ್ರಿ. ಮಗನ ಪಾರ್ಥಿವ ಶರೀರದ ಮುಂದೆ ನೀವು ನಿಂತಿದ್ರಿ. ಒಂದು ಮರಣವಾಗೋದು, ಒಂದು ರೇಪ್ ಆಗೋದು ಎರಡೂ ಸೇಮ್ ನನ್ನ ಪ್ರಕಾರ. ರೇಪ್ ಅಂದರೆ ನಮ್ಮ ಈ ದೇಶದಲ್ಲಿ ಅದೊಂದು ರೀತಿಯಲ್ಲಿ ಸತ್ತಂಗೆ, ಆ ಸಮಾಜ ಹಂಗೆ ನೋಡುತ್ತೆ. ಯಾಕೆ ನಾನು ನಿಮ್ಮ ಮಗನ ವಿಚಾರವನ್ನು ಹೇಳಿದೆ ಅಂತಂದರೆ, ಒಬ್ಬ ಸಾಮಾನ್ಯ ಮನುಷ್ಯನ ಮಗನ ವಿಚಾರ ಬೆಲ್ಜಿಯಮ್ಮಲ್ಲಿದ್ದು ಆ ಪಾರ್ಥಿವ ಶರೀರ ಅಷ್ಟು ಬೇಗ ಬರ್ತಾಯಿತ್ತಾ? ನಿಮಗೆ ಪವರ್ ಇತ್ತು, ನೀವು ಫೋನ್ ಮಾಡಿದ್ರಿ, BJP ಸರ್ಕಾರ ಅಧಿಕಾರದಲ್ಲಿತ್ತು, ತಂದರು, ಖುಷಿ ಸಮಾಧಾನ. ಯಾಕಂದರೆ ಬಂತಲ್ವಾ ಅಂತ. ಎಲ್ಲ ಬಡವರಿಗೆ ಅದು ಆಗ್ತಾ ಇತ್ತಾ ಸಿದ್ದರಾಮಯ್ಯನವರೇ? ಆಗ್ತಿತ್ತಾ? ಇಲ್ವಲ್ಲ. ಹಾಗಿದ್ದಾಗ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರಬೇಕಲ್ಲ. ನಿಮಗೆ ಈಸಿ ಇದೆ, ಬಡವರಿಗೂ ಆಗಬೇಕಲ್ಲ. ಆ ಬಸ್ಸಲ್ಲಿ ಹೋಗ್ತಾ ಇದ್ದ ಮಹಿಳೆ ಒಬ್ಬ ಬಡ ಮಹಿಳೆ ಅಲ್ವಾ? ಅವಳು ಕೂಡ ಅಹಿಂದದ ಒಂದು ಭಾಗ ಆಗಿರ್ಬೋದಲ್ವಾ? ನಾನು ಅಹಿಂದ ನಾಯಕ ಅಂತ ನೀವು ಹೇಳಬೇಕು ಅಂತಂದರೆ ಆ ಹೆಣ್ಣುಮಕ್ಕಳಿಗೂ ಕೂಡ ನೀವು ನ್ಯಾಯ ದೊರಕಿಸಿಕೊಡುವಂಥ ಒಂದು ವಾಗ್ದಾನವನ್ನು ಕೊಡಬೇಕಲ್ವಾ? ಆಗೋಗಿದೆ. ಹಾಗಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಕೊಲೆ ಆಗೋದಿಲ್ಲ, ರೇಪ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದಾಗ ನೀವು ಸ್ಪಂದಿಸುವಂಥ ರೀತಿ, ಹಾಗಿದ್ರೆ ನಿಮ್ಮ ಮಗನನ್ನು ಬಿಡ್ಬೋದಿತ್ತಲ್ಲ ಬೆಲ್ಜಿಯಮಲ್ಲಿ, ಯಾಕೆ ತಗೊಂಬಂದ್ರಿ? ಅದೊಂದು ಕ್ರಮ ಅಲ್ವಾ? ನೀವು ಸ್ಪಂದಿಸಬೇಕಾಗಿರೋದೊಂದು ಕ್ರಮ ಅಲ್ವಾ? ನೀವು ಸ್ಪಂದಿಸಲಿಲ್ಲ ಅಲ್ವಾ? ಇದಕ್ಕೆ ನಿಮಗೆ ವಿಷಾದ ವ್ಯಕ್ತಪಡಿಸಬೇಕು ಅಂತ ಅನಿಸ್ತಾ ಇಲ್ವಾ ಸಿದ್ದರಾಮಯ್ಯನವರೇ? ನಿಮಗದು ಅನಿಸಿದರೆ ದಯವಿಟ್ಟು ವಿಷಾದ ವ್ಯಕ್ತಪಡಿಸಿ. ನಿಮ್ಮಿಂದ ರಾಜ್ಯದ ಜನತೆ ಅದನ್ನು ನಿರೀಕ್ಷೆ ಮಾಡ್ತಾ ಇದೆ. ಹಾಗಿದ್ರೆ BJP ಸರ್ಕಾರಕ್ಕೂ ನಿಮ್ಮ ಸರ್ಕಾರಕ್ಕೂ ಏನು ವ್ಯತ್ಯಾಸ? ನೀವು ನಿಮಗೆ ಸರ್ಟಿಫಿಕೇಟ್ ಕೊಟ್ಕೊಂಡ್ರಿ, ನಿಮ್ಮದು ಕೂಡ BJPಯದ್ದೇ ರೀತಿಯ ಸರ್ಕಾರ ಅಂತೇಳಿ ನೀವೇ ಸರ್ಟಿಫಿಕೇಟ್ ಕೊಟ್ಕೊಂಡ್ರಿ. ಸಿದ್ದರಾಮಯ್ಯನವರೇ, ಮಹಿಳೆಯರ ವಿಚಾರದಲ್ಲಿ, ಸೇಫ್ಟಿ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡಬೇಡಿ. ಮಹಿಳೆಯರ ಸೇಫ್ಟಿ ಭಾಳ ಮುಖ್ಯ. ದಯವಿಟ್ಟು ಅದನ್ನು ಪಾಲಿಸಿ ಅನ್ನೋದು ನಮ್ಮ ಕಳಕಳಿಯ ಮನವಿ ಇಡೀ 6 ಕೋಟಿ ಜನರ ಪರವಾಗಿ. ನೆಕ್ಸ್ಟ್ ಹಿಂಗೆ ಹೇಳ್ಬಿಡ್ತಾರೆ ನೋಡಿ, BJP ಕಾಲದಲ್ಲಿ ಆಗಿಲ್ವಂತ ಇವರು ಯಾರು? ಸಿದ್ದರಾಮಯ್ಯನವರು. ಬಾಕಿ ಯಾರೇ ಹೇಳಿದರೂ ಕೂಡ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ, ಅವರ ಯೋಗ್ಯತೆ ಅಷ್ಟು ಅಂತೇಳಿ. ಬಟ್ ಸಿದ್ದರಾಮಯ್ಯನವರು ಆ ಥರ ಹೇಳಬಾರ್ದಾಗಿತ್ತು. ಅದು ಮಹಾ ಅಪರಾಧಪ್ಪ, ಅದು ಆಗಬಾರ್ದು. ಖಂಡಿತವಾಗಲೂ ಅದರ ವಿರುದ್ಧ ಆ ಒಂದು ಮಾತು ಯಾಕೆ ಬರಲ್ಲ? ಅದಕ್ಕೆ ವಿರೋಧ ಪಕ್ಷದ ನಾಯಕ ನಾವು ಯಾಕೆ ನಿಮ್ಮ ಕಾಲಾವಧಿ ಕೊಡ್ಲಾ? ನಾನು ಲಿಸ್ಟು ಹಿಂದೂಗಳು ಸೇಫ್ ನಿಮ್ಮ ಕಾಲದಲ್ಲಿಂದ ನೀವು ಹೇಳ್ತಾ ಇದ್ರಲ್ಲ BJPಯವರು. ಪ್ರವೀಣ್ ನಟ್ಟಾರ್ ಯಾವ ಸಂದರ್ಭದಲ್ಲಿ ಹತ್ಯೆ ಆಯಿತು? ಶಿವಮೊಗ್ಗದಲ್ಲಿ ಯಾವ ಕಾಲದಲ್ಲಿ ಹತ್ಯೆ ಆಯಿತು?